ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಬಂದಿರೋವಂಥ ಜಾಗ ಮ್ಯಾಂಗ್ರೋವ್ಸ್ ಬೋರ್ಡ್ ವಾಕ್, ಹೊನ್ನಾವರದಲ್ಲಿರುವಂಥ ಜಾಗ. ಇದು ಹೊನ್ನಾವರದಲ್ಲೇ ಅತ್ಯಂತ ಜನಪ್ರಿಯ ಆಕರ್ಷಣೆ ಅಂತಲೇ ಹೇಳ್ಬೋದು ಈ ಜಾಗ. ಯಾಕಂದರೆ ನದಿ ಮತ್ತು ಕಾಡ್ ಮಧ್ಯೆ ಒಂದು ಬ್ರಿಡ್ಜ್ ಮಾಡಿದ್ದಾರೆ, ಸಖತ್ತಾಗಿದೆ. ಅದೇ ಬ್ರಿಡ್ಜ್ ಇದು. ನಿಮಗೆ ಬ್ರಿಡ್ಜ್ ಅಕ್ಕಪಕ್ಕ ಕಾಂಡ್ಲ ಸಸ್ಯಗಳಿದೆ. ಹಸಿರು ಮತ್ತು ನದಿ ಎರಡೂ ಒಂದೇ ಜಾಗದಲ್ಲಿ ನೋಡೋವಂಥ ಜಾಗ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಅಂತಲೇ ಹೇಳ್ಬೋದು. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಇದಕ್ಕೆ ಎಂಟ್ರೆನ್ಸ್ ಫೀಸು ಕೇವಲ 10 ರೂಪಾಯಿ. ಅದ್ದೂರಿಯಾಗಿರುವಂಥ ಜಾಗ ಇದು. ನಿಮಗೆ ಹಸಿರು ಮತ್ತು ನದಿ ಎರಡೂ ಒಟ್ಟಿಗೆ ನೋಡುವಂಥ ಸ್ಥಳ. ತುಂಬ ಗಟ್ಟಿಯಾಗಿರುವಂಥ ಹಲ್ಗೆಗಳಿಂದ ಮಾಡಿರುವಂಥ ಬ್ರಿಡ್ಜ್ ಇದು. ಆದರೆ ಈ ಸ್ಥಳಕ್ಕೆ ಬರುವಂಥ ಟೈಮಿಂಗ್ಸು ಒಂದು ಬೆಳಗ್ಗೆ ಅಥವಾ ಸಂಜೆ ಬಂದರೆ ತುಂಬ ಸಖತ್ತಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ನೀವು ಮಧ್ಯಾಹ್ನ ಬಿಸಿಲು ಟೈಮಲ್ಲಿ ಬಂದರೆ ಇದು ಅಷ್ಟು ಇಷ್ಟ ಆಗಲ್ಲ. ಯಾಕಂದರೆ ಬಿಸಿಲಿರುತ್ತೆ, ನಿಮ್ಗೆ ಅಷ್ಟೊಂದು ಖುಷಿ ಕೊಡಲ್ಲ. ಅದೇ ಬೆಳಗ್ಗೆ ಅಥವಾ ಸಂಜೆ ತಂಪು ವಾತಾವರಣದಲ್ಲಿ ಬಂದರೆ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಹಸಿರು ಮತ್ತು ನೀರು ಎರಡೂ ಒಟ್ಟಿಗೆ ಅನುಭವಿಸುವಂಥ ಅದ್ಭುತವಾದ ಮಾರ್ಗ ಇದು. ಇದು ಕೇವಲ ಹೊನ್ನಾವರದಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಇಲ್ಲೇನು ಕಾಂಡ್ಲ ಸಸ್ಯಗಳಿದೆ ಅದು ತುಂಬ ವಿಶೇಷವಾದಂಥ ಸಸ್ಯಗಳು. ಯಾಕೆ ಅಂದರೆ ಇದು ನದಿ ಸಮುದ್ರ ಸೇರೋ ಅಂಥ ಸಮೀಪದಲ್ಲಿ ಬೆಳೆಯುವಂಥ ಸಸಿಗಳು ಇದು. ಆಮೇಲೆ ಈ ಸಸಿಗೆ ಇನ್ನೊಂದು ಹೆಸರು ಕೂಡ ಹೇಳ್ತಾರೆ, ಕಡಲ ತಡಿಯ ರಕ್ಷಕ ಅಂತಲೂ ಕೂಡ ಹೇಳ್ತಾರೆ ಈ ಸಸಿಗಳಿಗೆ. ಅಂದರೆ ಇದ್ರದ್ದು ಏನು ವಿಶೇಷತೆ ಈ ಸಸಿಗಳ್ದು ಅಂತಂದರೆ, ಮಣ್ಣ ಬಿಗಿಯಾಗಿ ಗಟ್ಟಿಯಾಗಿ ಹಿಡ್ದಿರುತ್ತೆ. ಸುನಾಮಿ ಭೂಕಂಪ ಬಂದರೂ ಕೂಡ ಇದು ಕಿತ್ಕೊ ಹೋಗಲ್ಲ, ಅಷ್ಟು ಗಟ್ಟಿಯಾಗಿ ಇರುವಂಥ ಸಸಿ ಇದು. ಅದು ಈ ಸಸಿಯ ವಿಶೇಷತೆಗಳು. ಫ್ರೆಂಡ್ಸ್ಗಳ ಜೊತೆ ಒಂದಂತೂ ಸಖತ್ತಾಗಿ ಎಂಜಾಯ್ ಮಾಡ್ಕೊ ಹೋಗ್ಬೋದು. ತುಂಬ ಗಟ್ಟಿಯಾಗಿರೋಂಥ ಹಲ್ಗೆಗಳಿಂದ ಮಾಡಿರುವಂಥ ಬ್ರಿಡ್ಜು. ಇದೇನು ಬ್ರಿಡ್ಜ್ ಇದೆ ಇದು ಒಟ್ಟು 1.5 ಕಿಲೋಮೀಟರ್ ಅಷ್ಟು ದೂರ ಬ್ರಿಡ್ಜ್ ಮಾಡಿದ್ದಾರೆ, ಅರಣ್ಯದ ಮಧ್ಯದಲ್ಲೇ. ಆಮೇಲೆ ಇಲ್ಲೇನು ಸಸಿಗಳು ನೋಡ್ತಾ ಇದ್ದೀರಾ ಅಕ್ಕಪಕ್ಕ, ಅಲ್ಲಿ ಪಕ್ಷಿ ಗೂಡುಗಳು ಕಟ್ಟಿರೋದು ಕೂಡ ನೋಡ್ಬೋದು ನೀವು. ಆ ಪಕ್ಷಿ ಸದ್ದುಗಳು, ಯಾರು ನೇಚರ್ ಜೊತೆ ತುಂಬ ಕನೆಕ್ಟ್ ಆಗಿರ್ತಾರೆ ಅವ್ರಿಗೆ ಒಳ್ಳೆ ಜಾಗ ಇದು ಬಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ನಿಮ್ಗೆ ಅಲ್ಲಲ್ಲಿ ಈ ಸಸಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಬೋರ್ಡ್ಗಳಕ್ಕೆ. ನೀವು ಬೆಳಗ್ಗೆ ಅಥವಾ ಸಂಜೆ ಬಂದ್ರಂತೂ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಇಲ್ಲಿ. ಇದೇನು ಬ್ರಿಡ್ಜ್ ಮಾಡಿದ್ದಾರೆ ಅದು ಜಂಬೆ ಮರದ ಹಲಗೆಗಳಿಂದ ಮಾಡಿರುವಂಥ ಬ್ರಿಡ್ಜು. ತುಂಬ ಗಟ್ಟಿಯಾಗಿದೆ, ಯಾವುದೇ ಥರ ಹೆದರಿಕೆ ಅಂತ ಏನಿಲ್ಲ. ಆದರೆ ಒಂದು ಏನು ಅಂತಂದರೆ, ನೀವು ಯೂಸ್ ಮಾಡೋವಂಥ ಮೊಬೈಲ್ಗಳಾಗಲಿ ಅದನ್ನು ನೀವು ಫೋಟೋ ತೆಗಿಬೇಕಾದ್ರೆ ಹುಷಾರಾಗಿ ಇಟ್ಕೊಳ್ಳಿ ಬಿಗಿಯಾಗಿ. ಮಿಸ್ಸಾಗಿ ಕೆಳಗೆ ಬಿತ್ತು ಅಂದರೆ ಎತ್ತಕ್ಕಾಗಲ್ಲ, ಅದು ಬದಿಯಲ್ಲಿ ಊದ್ಕೊಬಿಡುತ್ತೆ. ಆಮೇಲೆ ತುಂಬ ಜನ ಪ್ರೀ ವೆಡ್ಡಿಂಗ್ ಶೂಟ್ಗಳು ಮಾಡಿಸುವಂಥ ಜಾಗ ಇದು. ನಿಮಗಿಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಆಮೇಲೆ ಇಲ್ಲಿ ನೀರಿದ್ದಾಗ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ ಈ ಜಾಗ. ನಾನು ಆಗಲೇ ಹೇಳಿದ್ನಲ್ಲಿ ಬೋಟಿಂಗ್ ವ್ಯವಸ್ಥೆ ಅಂದರೆ ಒಂದು 2-3 ಸಣ್ಣ ಬೋಟ್ಗಳಿದೆ ಅಷ್ಟೇ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಮುಂದೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಿರ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬೋಟಿಂಗ್ ಅಂದರೆ ಒಂದು ಸಣ್ಣ ಪುಟ್ಟದ್ದು ಒಂದು 2-3 ಬೋಟ್ಗಳಿದೆ ಅಷ್ಟೇ. ನೀವು ಫ್ರೆಂಡ್ಸ್ಗಳ ಜೊತೆ ಬಂದರೆ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೀವು. ತುಂಬ ಚೆನ್ನಾಗಿದೆ. ಅಂದರೆ ನೇಚರು ಪ್ಲಸ್ ನೀರು ಎರಡಿಗೂ ಒಟ್ಟಿಗೆ ಇರುವಂಥ ಸ್ಥಳ ಇದು. ನೀವು ಗ್ಯಾಂಗಲ್ಲಿ ಹೋದರೆ ಈ ಥರ ಬೋಟಿಂಗು ಅಥವಾ ಫೋಟೋ ಶೂಟ್ಸ್ ಏನಾದ್ರು ಮಾಡ್ಬೋದು. ನೋಡಿ, ಫ್ರೆಂಡ್ಸ್ ಇದ್ದರೆ ಫ್ರೆಂಡ್ಸ್ ಗ್ಯಾಂಗಲ್ಲಿ ಹೋಗೋಕ್ಕೆ ಒಳ್ಳೆ ಜಾಗ.
ಆಮೇಲೆ ನಾನು ಹೋಗಿದ್ದು ಬೇಸಿಗೆ ಟೈಮ್ ಆಗಿರೋದ್ರಿಂದ ಅಲ್ಲಿ ನೀರು ಕೂಡ ಇರಲಿಲ್ಲ ಅಷ್ಟು. ಬ್ರಿಡ್ಜ್ ಕೆಳಗಿಂದ ಹೋಗುತ್ತೆ, ಸಖತ್ತಾಗಿರುತ್ತೆ ಆ ಥರ ಇರೋದು. ಆಮೇಲೆ ಇದಂತೂ ಇನ್ನೂ ತುಂಬ ಕ್ರಿಟಿಕಲ್ ಆದಂಥ ಸ್ಥಳ ಇದು, ಯಾಕಂದರೆ ಆ ಕಡೆ ಈ ಕಡೆ ಏನೂ ಇಲ್ಲ, ಬಿದ್ದರೆ ಡೈರೆಕ್ಟು ಕೆಳಗೆ ಬೀಳ್ತೀವಿ. ಆಮೇಲೆ ಮೊಬೈಲ್ಗಳಂತೂ ಹುಷಾರಾಗಿ ಇಟ್ಕೋಬೇಕು ಈ ಜಾಗದಲ್ಲಿ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಬಿತ್ತು ಅಂತಂದರೂ ಕೆಳಗೆ ಬೀಳ್ತೀವಿ. ನಿಮ್ಗೆ ಒಳ್ಳೆ ಫೋಟೋ ಶೂಟ್ ಮಾಡ್ಬೋದು ಇಲ್ಲಿ. ನೀವು ನೋಡ್ಬೋದು ಅಲ್ಲಿ ಬೇರುಗಳು ನೋಡಿ ಎಷ್ಟು ಅಗಾಧವಾಗಿ ಬೆಳೆದಿದ್ದಾವೆ. ಅಂದರೆ ಮಣ್ಣ ಅಷ್ಟು ಬಿಗಿಯಾಗಿ ಹಿಡ್ದಿರುತ್ತೆ ಈ ಬೇರು. ಅದು ವಿಶೇಷತೆಗಳೇ ಈ ಬೇರ್ದು. ಅದು ನೋಡಿ, ಈ ಥರ ನೀವು ಗ್ಯಾಂಗಲ್ಲಿ ಗೊತ್ತು ಅಂದರೆ ನೀವು ಈ ಥರ ಎಂಜಾಯ್ ಮಾಡ್ಕೊಂಡು ಕೂಳೆ ಮಾಡ್ಕೊಂಡು ಫ್ರೆಂಡ್ಸ್ಗಳ ಜೊತೆ ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನಡಿಬೇಕಾದ್ರೆ ಇಲ್ಲಿ ಓಡಾಡ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಓಡಾಡಿ. ಅದು ನಂದೊಂದು ರಿಕ್ವೆಸ್ಟು, ಅಲ್ಲಿ ಅಕ್ಕಪಕ್ಕ ಮರ ಎಲೆಗಳು ಕೀಳೋದಾಗಲಿ ಅಥವಾ ಇನ್ನೊಂದು ಮಾಡೋದಾಗಲಿ, ಕುಡ್ದಿರೋ ಬಾಟಲ್ ಎಸೆಯೋದಾಗಲಿ ಆ ಥರ ಯಾವುದೂ ಮಾಡಬೇಡಿ. 1.5 ಕಿಲೋಮೀಟರ್ಸ್ ಇರ್ಬೋದು ಟೋಟಲ್ ಇದು ಬ್ರಿಡ್ಜು. ಕೇವಲ 10 ರೂಪಾಯಿ. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು ಇದು. ಹೊನ್ನಾವರದಿಂದ ಬರೀ 3 ಕಿಲೋಮೀಟ್ರು. ಆಮೇಲೆ ನಿಮಗೊಂದು ಇನ್ನೊಂದು ಏನು, ನಿಮಗೆ ಆ ಕಡೆ ಇಕೋ ಬೀಚ್ ಇದೆ, ಈ ಕಡೆ ಬಂದರೆ ಮ್ಯಾಂಗ್ರೋಸ್ ಬೋರ್ಡ್ ವಾಕ್ ಇದೆ. ನಿಮ್ಗೆ ರೈಟ್ ಸೈಡ್ ಎಕೋ ಬೀಚು, ಈ ಕಡೆ ಮ್ಯಾಂಗ್ರೋಸು. ಬತ್ತು ಅಂದರೆ 2 ಪ್ಲೇಸ್ನು ಕೂಡ ಒಂದೇ ದಿನದಲ್ಲಿ ನೋಡ್ಕೊ ಹೋಗ್ಬೋದು. ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.